ಇಂದು ಮಹತ್ತರವಾದ ಅಚ್ಚರಿಯ ಕಾರ್ಯಕ್ರಮವೊಂದು ಜರುಗಿತು. ಅದು ಏನು ಕಾರ್ಯಕ್ರಮ ಗೊತ್ತಾ? ನಾನು ಈ ಕಾರ್ಯಕ್ರಮದ ಒಂದು ರೀತಿಯಲ್ಲಿ ನಾನು ಕುಳಿತು ಯೋಚನೆ ಮಾಡ್ತಿದ್ದೆ, ನಾನು ಬಲಿಪಶು ಆದೆ ಅಂಥೇಳಿ. ಹಿರಿಯ ರೈತ ಹೋರಾಟಗಾರ ಸಿ ಪುಟ್ಟಸ್ವಾಮಿರವರಿಗೆ ರೈತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅದರಲ್ಲಿ ಏನಿದೆ ಅಂತೀರಾ? ಹೌದು, ಅವರು ಸಿನಿಮಾ ನಟರೂ ಅಲ್ಲ, ರಾಜಕಾರಣಿಯಂತೂ ಮೊದಲೇ ಅಲ್ಲ, ಬೇರೆ ಇನ್ಯಾವುದೋ ಆಡಂಬರದ ಕ್ಷೇತ್ರದಲ್ಲಂತೂ ಇಲ್ಲವೇ ಇಲ್ಲ. ಆದರೂ ಅವರಿಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳಿಂದ, ಸಮಾಜದ ಗಣ್ಯರಿಂದ ಸನ್ಮಾನ. ವಾವ್! ಹೌದು, ಹಿರಿಯ ರೈತ ಮುಖಂಡರು, ಹೋರಾಟಗಾರರು, ಕರ್ನಾಟಕ ರಾಜ್ಯ ರೈತ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಚನ್ನಪಟ್ಟಣ ತಾಲೂಕಿನ ವಿದ್ಯಾಸಂದ್ರ ಎಂದೇ ಹೆಸರುವಾಸಿಯಾದ ಅರಳಾಳುಸಂದ್ರ ಗ್ರಾಮದ ಸಿ ಪುಟ್ಟಸ್ವಾಮಿರವರಿಗೆ ರಾಮನಗರದ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸ್ವಾಮೀಜಿಗಳು, ಸಮಾಜದ ಗಣ್ಯರು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಈ ಕಾರ್ಯಕ್ರಮವನ್ನು ಸಮಾನ ಮನಸ್ಕರ ವೇದಿಕೆ ಮತ್ತು ರೈತ ಬಳಗ, ವಿಸ್ಮಯ ಬುಕ್ ಹೌಸ್ ಮೈಸೂರು, ಶ್ರುತ್ ಅಂಡ್ ಸ್ಮಿತ್ ಫೌಂಡೇಶನ್ ಬೆಂಗಳೂರು ಹಾಗೂ ಆದಿಚುಂಚನಗಿರಿ ಮಠದವರು ಒಗ್ಗೂಡಿ ಆಯೋಜಿಸಿದ್ದರು. ಬನ್ನಿ, ಸಿ ಪುಟ್ಟಸ್ವಾಮಿರವರ ಬಗ್ಗೆ ಸ್ವಾಮೀಜಿಗಳು, ಗಣ್ಯರು ಏನು ಹೇಳಿದ್ದಾರೆ, ಸಿ ಪುಟ್ಟಸ್ವಾಮಿಯವರು ಪ್ರಶಸ್ತಿಯನ್ನ ಯಾರಿಗೆ ಅರ್ಪಿಸಿದ್ದಾರೆ, ಬನ್ನಿ ಅವರ ಬಾಯಿಂದಲೇ ಕೇಳೋಣ. ನಮ್ಮ ಪುಟ್ಟಸ್ವಾಮಣ್ಣವರು ನೂರ್ಕಾಲ ಭಗವಂತ ಆಶೀರ್ವಾದವನ್ನು ಮಾಡಲಿ, ರೈತರ ಚಿಂತನೆಗಳನ್ನು, ರೈತರ ಹಿತವನ್ನು ಸದಾ ಕಾಪಾಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಕ್ಷೇತ್ರಾಧಿದೇವತೆಗಳ ಆಶೀರ್ವಾದವನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಹಲವಾರು ಬಾರಿ 48 ಬಾರಿ ಅವರ 48 ಕೇಸ್ಗಳು, 6 ಬಾರಿ ಜೈಲು ವಾಸ, ಹೋರಾಟಕ್ಕಾಗಿ ಇಷ್ಟೆಲ್ಲ ಇದ್ದು ಈ ವ್ಯಕ್ತಿ ಹೇಗೆ ಅವರು ಸಂಸಾರವನ್ನು ಹೇಗೆ ನಿಭಾಯಿಸಿದ್ರು ಅನ್ನೋದು ಆಶ್ಚರ್ಯ. ರೈತ ಸಮುದಾಯದ ಒಂದು ನಾಯಕತ್ವವನ್ನು ತೆಗೆದುಕೊಂಡು ಸಂಸಾರವನ್ನು ಸರಿದೂಗಿಸಿದ್ರು ಅಂದರೆ ನಮಗೆಲ್ಲ ಅದೊಂದು ಪಾಠ ಆಗುತ್ತೆ. ರೈತ ಪರಂಪರೆಯನ್ನು ಹೇಗೆ ಮುಂದುವರಿತು ಅನ್ನೋದನ್ನೇ ದಿಟ್ಟ ನಡೆ ಸ್ಪಷ್ಟ ನುಡಿ ಕೃತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ದಿಟ್ಟ ನಡೆ ಅನ್ನೋದಿದೆ ಅಲ್ವಾ, ಅದು ರೈತ ಸಮುದಾಯದ ಒಂದು ಆತ್ಮಗೌರವವನ್ನು ಹೆಚ್ಚಿಸಿತ್ತು. ಸ್ಪಷ್ಟ ನುಡಿ ಅಂತ ಕಲಿಸಿದ್ದು ರೈತರಿಗೆ ರೈತ ಹೋರಾಟ. ಇದು ಬಹಳ ವೈಶಿಷ್ಟ್ಯ ಮತ್ತು ಅನನ್ಯವಾದ ಮತ್ತು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ಮೊದಲನೇದಾಗಿ ಇವತ್ತು ನಾವು ರೈತ ಹೋರಾಟಗಾರರಾದಂಥ ಪುಟ್ಟಸ್ವಾಮಿಯವರಿಗೆ ರೈತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ನನ್ನ ಅರ್ಥದಲ್ಲಿ ಅವರು ರೈತರ ಸೂಪರ್ ಹೀರೋ ಅಂತಲೇ ಹೇಳಬೇಕಾಗುತ್ತೆ ಇವತ್ತು. ಯಾಕೆಂದರೆ ನಾವು ಕೇವಲ ಚಲನಚಿತ್ರದಲ್ಲಿ ನಟಿಸುವ ನಟರಿಗೆ ಅಥವಾ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವರಿಗೆ ನಾವು ಹೀರೋಸ್ ಅಂತೀವಿ. ಆದರೆ ನಮ್ಮ ರೈತಾಪಿ ಜನಾಂಗದ ನಿಜವಾದ ಹೀರೋ ಇವತ್ತು ಪುಟ್ಟಸ್ವಾಮಿಯವರಾಗಿದ್ದಾರೆ. ಅದೇ ರೀತಿ ರೈತರ ಸಮಸ್ಯೆಗೆ ತನ್ನ ಸುಖ ಸಂತೋಷಗಳನ್ನು ಬದಿಗಿಟ್ಟು ಹೋರಾಟ ಮಾಡಿದಂಥ ಪುಟ್ಟಸ್ವಾಮಿ ಅವರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಪುಟ್ಟಸ್ವಾಮಣ್ಣ ಅವರು ನಿಜವಾಗಲೂ ವ್ಯಕ್ತಿಗತವಾಗಿ ಯಾವುದೇ ಇಸಮ್ಗಳಿಗೆ ಒಳಗಾಗದೆ ಅಥವಾ ಪೂರ್ವಗ್ರಹ ಪೀಡಿತರಾಗಿದೆ ವಸ್ತುನಿಷ್ಠವಾಗಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ತಮ್ಮೆಲ್ಲ ಅನುಭವಗಳನ್ನು ಅನಾವರಣಗೊಳಿಸಿದ್ದಾರೆ. ಸಿ ಪುಟ್ಟಸ್ವಾಮಿ ಅವರು ಅದನ್ನು ದಾಖಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದು ಇಡೀ ಕರ್ನಾಟಕದ ಮುಂದಿನ ತಲೆಮಾರು ನಿಮಗೆ ಅಭಿನಂದನೆಗಳನ್ನು ಹೇಳಬೇಕು ಮತ್ತು ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ಭರವಸೆ ಕೊಡ್ತೀನಿ. ಪುಟ್ಟಸ್ವಾಮಿಯವ್ರಿಗೂ ಕೂಡ ಅವರ ಈ ಹೋರಾಟ ಸಾರ್ಥಕತೆ ಆಗಬೇಕಾದ್ರೆ ನಮ್ಮ ರಾಜ್ಯದ ರೈತ ಒಂದು ತೆಂಗಿನ ಮರದಲ್ಲಿ ಕನಿಷ್ಠ ವಾರ್ಷಿಕ 8,000 to 10,000 ರೂಪಾಯಿ ಆದಾಯ ತೆಗಿಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಕ್ಕಂಥ ಎಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಈ ಸನ್ನಿಧಿನಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನಗೆ ನೀಡಿರ್ತಕ್ಕಂಥ ರೈತ ರತ್ನ ಪ್ರಶಸ್ತಿ, ನನಗೆ ನೀಡಿದಂಥ ಗೌರವಗಳು, ಸನ್ಮಾನಗಳು ನನ್ನ ಕುಟುಂಬಕ್ಕೆ ಅದು ಅದರ ಎಲ್ಲ ನಾನು 1% ನಾನು ಇಟ್ಕೊಂಡು 99 ಭಾಗ ಇಡೀ ರೈತ ಸಮುದಾಯಕ್ಕೆ, ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಸಮರ್ಪಣೆ ಮಾಡ್ತೀನಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ.